ಆ್ಯಕ್ಚುಲಿ ಗೋಲ್ಡಾ? ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂತಿ ನಿಮ್ಮ ಶ್ರುತಿ. ಗೈಸ್, ನಾಳೆ ಭೀಮ್ ನವಾಸೆ ಇದೆ, ಸೊ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಭೀಮ್ ನವಾಸೆಗೆ. ಶಾಪಿಂಗ್ ಅಂದರೆ ಬರೀ ಹೂ ಮತ್ತು ಏನೇನು ಬೇಕು ಪೂಜೆ ಐಟಮ್ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾಳೆ ಭೀಮ್ ನವಾಸೆ ಅಂತ ಇವತ್ತೇ ಬಾಳೆಹಣ್ಣು ಹೂವು ಎಲ್ಲ ತುಂಬ ರೇಟ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದು ಚಿಪ್ ಕಟ್ ಮಾಡಿದ್ರು, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಸೊ ಇನ್ನೊಂದು ಚಿಪ್ ಕಟ್ ಮಾಡಿಸ್ದೆ. ಗೈಸ್, ಬಾಳೆಹಣ್ಣಾಯಿತು, ಇನ್ನು ಹೂ ತೊಗೋಬೇಕು. ಬಟ್ ಆ್ಯಕ್ಚುಲಿ ಬಾಳೆಹಣ್ಣು ಚೆನ್ನಾಗಿರೋ ಚಿಪ್ ಸಿಕ್ಕಲಿಲ್ಲ. ಇಟ್ಸ್ ಓಕೆ, ತೊಗೊಂಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹೂವು ಸಿಕ್ಕಲಿಲ್ಲ, ನನಗೆ ಕೈ ಕಟ್ಟೋಕ್ಕೆ ಬೇಕಿತ್ತು ಬಿಡಿ ಹೂ, ಸಿಕ್ಕಲಿಲ್ಲ. ಒಂದು ಇಟ್ಟಿದೆ, ಗೋಡನ್ ಇದೆ, ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ರಾಜರಾಜೇಶ್ವರಿ ದೇವಸ್ಥಾನ ಅಪೋಸಿಟ್. ನೋಡೋಣ. ಆ್ಯಕ್ಚುಲಿ ಇವಾಗ ಬಂದಿರೋ ಹೂವು ಫ್ರೆಶ್ ಆಗಿದೆ, ಬಟ್ ಎಲ್ಲೋ ಕವರಲ್ಲಿದೆ ಅಂತ ಹೇಳಿದ್ರು, ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಈ ಥರ ಹೂವು ಕೊಟ್ಬಿಟ್ರು, ತೊಗೊಂಡೆ. ಬಟ್ ಸೆಲೆಕ್ಟ್ ಮಾಡಿ ಇದೊಂದು 4 ಇಸ್ಕೊಂಡೆ ಕೈ ಕಟ್ಟೋಕೆ ಅಂತ. ಗೈಸ್, ನಮ್ಮ ಯಜಮಾನ್ ಹತ್ರ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಮೆಹಂದಿ ತಂದಿಟ್ಕೊಂಡಿದ್ದೀನಿ. ಹಾಕ್ತಾರೋ ಇಲ್ವೋ ನೋಡೋಣ. ಆ್ಯಕ್ಚುಲಿ ಹಾಕ್ತಾರೆ ಅವರು, ಬಟ್ ಒಂದು ಸರಿ ಕೇಳಿ ನೋಡ್ತೀನಿ. ಕೇಳಿದ ತಕ್ಷಣವೇ ಹಾಕ್ತೀನಿ ಅಂತ ಹೇಳಿದರು, ಹಾಕಲ್ಲ ಅಂತ ಏನು ಹೇಳಲಿಲ್ಲ. ಹಾಗೆ ಇವ್ರಿಗೆ ಮೆಹಂದಿದೇನು ತುಂಬ ಚೆನ್ನಾಗಿ ಹಾಕೋಕ್ಕೆ ಬರೋದಿಲ್ಲ, ಬಟ್ ನನಗೆ ಇವ್ರ ಕೈಲಿ ಮೆಹಂದಿ ಹಾಕ್ಸ್ಕೊಳಕ್ಕೆ ತುಂಬ ಇಷ್ಟ. ನನ್ನ ಬೀಗ್ರೂಟದಲ್ಲೆಲ್ಲನೂ ನನಗೆ ನಮ್ಮ ಯಜಮಾನ್ರೆ ನನಗೆ ಮೆಹಂದಿ ಹಾಕಿದ್ದು. ಬಟ್ ನಗಬೇಡಿ, ನನಗೆ ತುಂಬ ಇಷ್ಟಪಟ್ಟು ನಾನು ಹಾಕಿಸ್ಕೊಂಡಿದ್ದೀನಿ. ಡಿಸೈನರ್ ಥರ ಎಲ್ಲ ಬಿಡ್ಲಿಕ್ಕೆ ಬರೋದಿಲ್ಲ, ಜಸ್ಟ್ ರಂಗೋಲಿ ಥರ ಬಿಡ್ತಾರೆ. ಗೈಸ್, ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಹಾಕಿರೋಂಥ ಮೆಹಂದಿ ರೀ. ಕಲರ್ ಬರಲಿಲ್ಲ ಅಂದರೆ ಅಷ್ಟೇ ನಿಮಗೆ. ಯಾರಮ್ಮ ಮೆಹಂದಿ ಹಾಕಿದ್ದು? ಅಪ್ಪ ತೋಚು. ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಫುಲ್ ರೋಡಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಗೈಸ್, ನನ್ನ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಜಾಸ್ತಿ ಕಲರ್ ಬಂದರೆ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ, ಸೊ 2 ಕೈಲೂ ಜಾಸ್ತಿ ಕಲರೇ ಬಂದಿದೆ. ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಇವತ್ತಿನ ಡೇ ಸ್ಟಾರ್ಟ್ ಮಾಡಿದ್ದೀನಿ. ರಿತಿಕ್ಗೆ ಅವ್ರ ಪಪ್ಪನ ಜೊತೆ ಸ್ಕೂಲಿಗೆ ಹೋಗೋಕೆ ತುಂಬಾ ಇಷ್ಟ, ಸೊ ಅವ್ರ ಪಪ್ಪನೇ ಕರ್ಕೊಂಡು ಹೋದರು. ಗೈಸ್, ರಿತಿಕ್ನ ಸ್ಕೂಲಿಗೆ ಕಳ್ಸಾಗಿದೆ, ಮನೆಯಲ್ಲಿ ಕೆಲಸನೂ ಮುಗ್ದಿದೆ. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದು. ಗೈಸ್, ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತು ನಾನು ವೇರ್ ಮಾಡಬೇಕು ಅಂತ ಇರುವಂಥ ಔಟ್ಫಿಟ್ನ ತೋರಿಸ್ತೀನಿ. ಗೈಸ್, ಹೇಗಿದೆ ನಾನು ರೆಡಿ ಆಗಿರೋ ಸ್ಟೈಲ್, ನನ್ನ ಔಟ್ಫಿಟ್? ಕಮೆಂಟ್ ಮಾಡಿ. ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ದೇವ್ರ ಮನೆಯನ್ನೆಲ್ಲ ನಾನು ಮುಂಚೆನೇ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಟ್ಟಿದ್ದೆ. ಜಸ್ಟ್ ದೀಪ ಒಂದು ಹಚ್ಚೋಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗೈಸ್, ಈ ವರ್ಷವೇ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ರು, ಸೊ ನನಗೆ ಪೂಜೆ ಮಾಡಬೇಕೋ ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ. ನನಗೆ ಗೊತ್ತಿರೋಂಥ ಅರ್ಚಕರನ್ನ ಕೇಳಿ ನೋಡಿದ್ದಕ್ಕೆ ಪೂಜೆ ಮಾಡ್ಬೋದು, ಗಂಡನ ಆಶೀರ್ವಾದ ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ, ರೆಗ್ಯುಲರಾಗಿ ಪೂಜೆ ಮಾಡೋ ಥರ ಮಾಡಿ ಅಂತ ಹೇಳಿದ್ರು. 1 ವರ್ಷ ತುಂಬೋವರೆಗೂ ಕಾಯಿ ಹೊಡೆದು ಪೂಜೆ ಮಾಡೋ ಹಾಗಿಲ್ಲ, ಬಟ್ ನಾವು ಪೂಜೆ ಮಾಡೋದು ಮನೆಯಲ್ಲಿ ರೆಗ್ಯುಲರಾಗಿ ಪೂಜೆ ಮಾಡ್ತೀವಿ, ಅದೇ ರೀತಿ ಗಂಡನಿಗೂ ಪೂಜೆ ಮಾಡಿ ಆಶೀರ್ವಾದ ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕ್ಲೀನಾಗಿ ಇನ್ ಡೀಟೇಲಾಗಿ ಹೇಳಿದ್ರು. ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲಯ ಅಂತೂ ಅವ್ರ ಪಪ್ಪನ ಬಿಟ್ಟು ಹೋಗೋದೇ ಇಲ್ಲ, ಲಯ ಅವ್ರ ಪಪ್ಪನ ಜೊತೆನೇ ಕೂತ್ಕೊಂಡಿದೆ. ನನಗೆ ಈ ಶ್ರಾವಣ ಆದಮೇಲೆ ಬರುವಂಥ ಎಲ್ಲ ಹಬ್ಬಗಳು ತುಂಬಾ ಇಷ್ಟ, ಬಟ್ ಈ ಭೀಮ್ ನವಾಸೆ ಅಂದರೆ ಏನೋ ತುಂಬ ಸ್ಪೆಷಲ್. ನನಗೆ ತುಂಬ ಖುಷಿ ಕೊಡುತ್ತೆ ನನಗೆ ಈ ಪೂಜೆ.
ವರ್ಷ ಜೊತೆಲಿರೋಣ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ರೀ ನೀರನ್ನ ತಲೆಗೆ ಹಾಕೋಬೇಕು. ಏನು ಆಶೀರ್ವಾದ ಮಾಡಿದ್ರಾ? ಥ್ಯಾಂಕ್ ಯು. ಗೈಸ್ ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗಬೇಕು. ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ರಿತಿಕ್ನ ಪಿಕ್ ಮಾಡಬೇಕು. ಆಲ್ರೆಡಿ ಟೈಮು 11:30 ಆಗಿದೆ. ಹಶ್ವಾಗ್ತಾ ಇದೆ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಯಲ್ಲೇ ಟೆಂಪಲ್ಗೆ ಹೋಗ್ತೀವಿ. ಬ್ರೇಕ್ಫಾಸ್ಟ್ ಮುಗೀತು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿತಿಕ್ನ ಪಿಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ರಿತಿಕ್ನೇ ಕಾರ್ನಲ್ಲಿ ಹೋಗಿ ಪಿಕ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಖುಷಿ ಆಗುತ್ತೆ ಅಂತ ಕಾರ್ನಲ್ಲಿ ಹೊರಟ್ವಿ. ಎಕ್ಸಾಕ್ಟಾಗಿ ಮನೆಯಿಂದ ಜಸ್ಟ್ 10 to 12 minutes ಆಗುತ್ತೆ ರಿತಿಕ್ ಸ್ಕೂಲ್ ಸಿಕ್ಕೇ ಬಿಡ್ತು. ಬಟ್ ಸ್ವಲ್ಪ ಬೇಗ ಬಂದಿದ್ದೀವಿ, ಸೊ ವೇಟ್ ಮಾಡ್ತಾ ಇದ್ದೀವಿ ಇಲ್ಲೇ. ಪಿಕ್ ಮಾಡಲಿಕ್ಕೆ ಅವ್ರ ಪಪ್ಪ ಮತ್ತು ಲಯ ಇಬ್ಬರು ಹೋಗಿದ್ದು. ಅವ್ನಿಗಂತೂ ತುಂಬಾ ಖುಷಿ ಆಯಿತು. ಎತ್ಕೋ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸಿ ನಾವು ರೆಡಿಯಾಗಿ ನೋಡಿ ರಿತಿಕ್ಕು ಅವನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಕಾರ್ನಲ್ಲೇ ಕುತ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾನೆ ಇದ್ದ. ಜಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಕರ್ಕೊಂಡು ಹೋದ್ವಿ. ನಿಯರ್ ಮನೆ ಹತ್ರನೇ ಇರುವಂಥ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ನಾವು. ಆ್ಯಕ್ಚುಲಿ ಹೆಣ್ದೇವ್ರಿಗೆ ಹೋಗಬೇಕಾಗಿತ್ತು ಅಮಾವಾಸ್ಯೆ ಅಂತ, ಬಟ್ ನಾವು ಮನೆ ಹತ್ರನೇ ಇರೋ ಆಂಜನೇಯ ಟೆಂಪಲ್ಗೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು, 12:31 ಆಗೋಯಿತು. ಸೊ ಇನ್ನು ಸುಮ್ಮನೆ ಎಲ್ಲ ದೇವಸ್ಥಾನನೂ ಕ್ಲೋಸ್ ಆಗಿರುತ್ತೆ ಅಂತ ಹೋದ್ವಿ. ಗೈಸ್ ದೇವಸ್ಥಾನ, ಪಿಕಪ್, ಬೈರೂನ ಎಲ್ಲ ಮುಗೀತು. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿದರು, ಬಟ್ ಯಾಕೋ ಗೊತ್ತಿಲ್ಲ ಕೊಡಿಸ್ಲಿಲ್ಲ. ಸೊ ನನಗೆ ಈ ಸಲ ಗಿಫ್ಟು 1000 rupees ಅಷ್ಟೇ. ಓಕೆ ಗೈಸ್, ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸಿ ಯು ಲೇಟರ್. ಹಬ್ಬದ ಸ್ಪೆಷಲ್ ಅಂತ ಪಾಯಸ, ಹಾಗೆ ರಸಮ್, ಬೋಂಡ, ಹಾಗೆ ಕೋಸಂಬರಿ ಮಾಡಿದ್ದೆ. ಎಲ್ಲನೂ ಹೊಟ್ಟೆ ತುಂಬ ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್. ಗೈಸ್ ಆ್ಯಕ್ಚುಲಿ ನಾನು ವಿಡಿಯೋ ಎಂಡ್ ಮಾಡಿಬಿಟ್ಟಿದ್ದೆ, ಏನೂ ನನಗೆ ಗಿಫ್ಟ್ ಬರಲ್ಲ ಅಂತ. ಬಟ್ ಆ್ಯಕ್ಚುಲಿ ನಂಗೆ ಸರ್ಪ್ರೈಸ್ ಗಿಫ್ಟ್ ಬಂದಿದೆ. ಇದರಲ್ಲಿ ಏನಿದೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಕಿಚನಲ್ಲಿ ನಾನು ಪಾತ್ರೆ ತೊಳಿಬೇಕಾದ್ರೆ ತೊಗೊಂಡು ಬಂದು ಕೊಟ್ಟಿದ್ದಾರೆ. ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ಗೈಸ್ ಅವರು ಕ್ಯಾಮ್ರಾ ಮುಂದೆ ತೊಗೊಂಡು ಬಂದು ಕೊಡಲಿಲ್ಲ. ಸೊ ನನಗೆ ಅವರು ಹೇಗೆ ಕೊಟ್ಟರು ನನ್ನ ಕೈಗೆ ಅಂತ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾನು ಏನು ಕೊಡೋದಿಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೆ.
ಬಟ್ ಅವರು ಸರ್ಪ್ರೈಸ್ ಆಗಿ ಕೊಟ್ಟರು. ಏನಿದೆ ಅಂತ ನೋಡ್ತೀನಿ ಫಸ್ಟ್. ನಾನು ಅಂದ್ಕೊಂಡೆ ಯೂಶಲಿ ಅವರು ಎಲ್ಲ ಭೀಮ್ನವಾಸೆನಲ್ಲೂ ಕೊಡಿಸೋದು ಸ್ಯಾರಿ ಕೊಡಿಸೋದು ಆ್ಯಕ್ಚುಲಾಗೆ. ಬಟ್ ಈ ಸಾರಿನೂ ಸ್ಯಾರಿ ಕೊಡಿಸ್ತಾರೆ ಅಂದ್ಕೊಂಡೆ. ಬಟ್ ಮಧ್ಯಾಹ್ನ ಅವ್ರು ಏನೂ ಕೊಡಿಸ್ಲಿಲ್ಲ. ಸೊ ಏನೂ ಕೊಡಿಸೋದಿಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸುಮ್ಮನೆ ಆದೆ, ಏನೂ ಕೊಡಿಸೋಲ್ಲ ಬಿಡು ಅಂತ. ಬಟ್ ಏನೋ ಬಾಕ್ಸ್ ಇದೆ, ಏನೋ ಶೇಕ್ ಆಗ್ತಾ ಇದೆ ಗೈಸ್, ಏನಂತ ಗೊತ್ತಿಲ್ಲ. ಬಟ್ ನಮ್ಮ ಯಜಮಾನ್ರು ಇಲ್ಲೇ ಇದ್ದಾರೆ, ಅವರಿಗೆ ವಿಡಿಯೋನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಲೆಟ್ಸ್ ಸಿ. ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಅನಿಸುತ್ತೆ, ಇಲ್ಲ. ಬಟ್ ಲವ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಬಟ್ ಯೂಶಲಾಗಿ ಅವ್ರು ಯಾವತ್ತೂ ಸರ್ಪ್ರೈಸ್ ಕೊಟ್ಟಿಲ್ಲ ನನಗೆ. ಇದೇ ಫಸ್ಟ್ ಟೈಮು ಸರ್ಪ್ರೈಸ್ ಆಗಿ ಕರ್ಕೊಂಡೋಗಿ ಕೊಡಿಸಿದ್ದಾರೆ. ನನಗೇನು ಇಷ್ಟನೋ ಅದನ್ನು ಕೊಡಿಸಿದ್ದಾರೆ. ಬಟ್ ಸರ್ಪ್ರೈಸ್ ಆಗಿ ನನಗೆ ಯಾವತ್ತೂ ಏನೂ ತೊಗೊಂಡು ಬಂದು ಕೊಡೋದೆಲ್ಲ ಮಾಡಿಲ್ಲ. ಈ ಸಣ್ಣ ಪುಟ್ಟ ಅದು ಹೂ, ಚಾಕ್ಲೇಟ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಬಟ್ ಈ ಥರ ಏನೂ ಸರ್ಪ್ರೈಸಾಗಿ ಗಿಫ್ಟ್ ಏನೂ ಕೊಟ್ಟಿಲ್ಲ ನನಗೆ. ಬಟ್ ಆ್ಯಕ್ಚುಲಿ ಗೋಲ್ಡ್ ಆ್ಯಕ್ಚುಲಿ ಗೋಲ್ಡೇ ಗೈಸ್. ನಾನು ನೋಡೋಕೆ ಮುಂಚೆ ನಿಮಗೆ ತೋರಿಸ್ತೀನಿ. ಮೇ ಬಿ ರಿಂಗ್ ಇದೆ ಅನಿಸುತ್ತೆ, ಬಟ್ ರಿಂಗ್ ಸೌಂಡ್ ಬರಲ್ಲ. ವಾವ್, ಮೈ ಗಾಡ್ ಗೈಸ್, ಇಯರಿಂಗ್ ಇರೋದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇದು ಆ್ಯಕ್ಚುಲಿ. ಚೆನ್ನಾಗಿದೆಯಾ ನೋಡಿ ಗೈಸ್, ಥ್ಯಾಂಕ್ ಯು. ಚೆನ್ನಾಗಿದೆಯಾ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನನ್ನ ಫಸ್ಟ್ ಸರ್ಪ್ರೈಸ್ ಗಿಫ್ಟ್ ಇದು. ಹೇಳ್ದೆ ಕೇಳದೆ ಅವರೇ ಹೋಗಿ ತೊಗೊಂಡು ಬಂದಿರೋದು. ಯೂಶಲಾಗಿ ಅವರೇ ತಂದು ಕೊಡ್ತಾ ಇದ್ದೆ, ನನ್ನ ಕರ್ಕೊಂಡು ಹೋಗಿ ಕೊಡಿಸ್ತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ಅವರೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋದು ಇದು. ಚೆನ್ನಾಗಿದೆಯಾ ನೋಡಿ ನನ್ನ ಭೀಮ್ನವಾಸೆ ಗಿಫ್ಟು. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಈ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಅವಾಗಲೇ ಆ್ಯಕ್ಚುಲಿ ಎಂಡ್ ಮಾಡಬೇಕು ಅಂತ ಇದ್ದೆ, ಎಂಡ್ ಮಾಡಿದ್ದೆ ಆಲ್ರೆಡಿ ನಾನು. ಬಟ್ ಸಡನ್ನಾಗಿ ಇದೊಂದು ಸರ್ಪ್ರೈಸ್ ಸಿಕ್ತಲ್ವಾ, ಇಷ್ಟೆಲ್ಲ ವಿಡಿಯೋ ಮಾಡಿಬಿಟ್ಟು ನನ್ನ ಸರ್ಪ್ರೈಸ್ ಗಿಫ್ಟ್ ತೋರಿಸ್ಲಿಲ್ಲ ಅಂದರೆ ಹೇಗೆ ಅಂತ ಇನ್ನೊಂದು ಸಾರಿ ಮಾಡಿದೆ. ಇನ್ನೊಂದು ಸಾರಿ ನೋಡಿಬಿಡಿ ಗೈಸ್, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೇನು ಗಿಫ್ಟ್ ಬಂತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ.